ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನಾವು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ನಿಮಗೆ BSc ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಗೆ ಯಾರೆಲ್ಲ ವೆಯ್ಟ್ ಮಾಡ್ತಿದ್ರಿ, ತುಂಬ ಸ್ಟೂಡೆಂಟ್ಸು ಕಮೆಂಟು ಸಹ ಮಾಡಿದ್ರಿ. ಸರ್, ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಾಗೆ ನಮಗೆ ಬೇರೆ ಎಕ್ಸಾಮ್ಸ್ ಲೈಕ್ ನೀಟ್ ಎಕ್ಸಾಮಿನೇಷನ್ ಇದೆ, ಅದಕ್ಕೂ ಪ್ರಿಪ್ರೇಷನ್ ಮಾಡಬೇಕು, ಮತ್ತು ಎಕ್ಸಾಮ್ 2 ಇದೆ, ಅದಕ್ಕೂ ಪ್ರಿಪ್ರೇಷನ್ ಮಾಡ್ಕೋಬೇಕು. ಹಾಗಾಗಿರೋದ್ರಿಂದ ದಯವಿಟ್ಟು ನಮಗೆ ಪೋಸ್ಟ್ಪೋನ್ ಮಾಡಿಕೊಡಿ ಅಂತ ಅಂದ್ಬಿಟ್ಟು ತುಂಬ ಸ್ಟೂಡೆಂಟ್ಸು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರಿ. ಸೊ ಅದ್ರ ತಕ್ಕ ಹಾಗೆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್, ಅಗ್ರಿಕಲ್ಚರ್ ಕೋಟಾ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಪೋಸ್ಟ್ಪೋನ್ ಆಗಿದೆ. ಅದ್ರ ಜೊತೆಗೆ ಈಗ ಯಾರೆಲ್ಲ ಇನ್ನೂ ಅಗ್ರಿಕಲ್ಚರ್ ಕೋಟಾ ಆ್ಯಡ್ ಮಾಡಿಲ್ಲ ಅಪ್ಲಿಕೇಶನ್ಸಲ್ಲಿ, ಅದನ್ನು ಸಹ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಬಿಟ್ಟಿದ್ದಾರೆ. ಸೊ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ನೀವು ನೋಟಿಫಿಕೇಷನ್ ನೋಡ್ಬೋದು, ಎಕ್ಸ್ಟೆಂಡ್ ಮಾಡಿರುವಂಥದ್ದು, ಪೋಸ್ಟ್ಪೋನ್ ಮಾಡಿರುವಂಥದ್ದು ಎಕ್ಸಾಮನ್ನು. UGCET ಇವತ್ತು ಬಿಟ್ಟಿರುವಂತಹ ನೋಟಿಫಿಕೇಷನ್ ಇದು. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ UGCET 2026ರ ಕೃಷಿ ಕೋಟದ ಅಭ್ಯರ್ಥಿಗಳು ಕೃಷಿ ಪ್ರಾಯೋಗಿಕ ಪರೀಕ್ಷೆಯನ್ನು ದಿನಾಂಕ 29/4/2020 ನಡೆಸಲು ನಿರ್ಧರಿಸಲಾಗಿತ್ತು. ಮುಂದುವರೆದು ವೈದ್ಯಕೀಯ ಮತ್ತು ದಂತವೈದ್ಯಕೀಯ ಕೋರ್ಸುಗಳಿಗೆ ದಿನಾಂಕ 3/5/2020 ದೇಶಾದ್ಯಂತ ನೀಟ್ ಪರೀಕ್ಷೆಯನ್ನು ನಡೆಸಲಾಗುತ್ತಿರುವುದರಿಂದ ಹಾಗೂ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕೋರಿಕೆಯಂತೆ ದಿನಾಂಕ 29/4/2026 ನಿಗದಿಪಡಿಸಲಾಗಿದ್ದ ಪ್ರಾಯೋಗಿಕ ಪರೀಕ್ಷೆಯನ್ನು ದಿನಾಂಕ 10/5/2026 ನಡೆಸಲು ಮುಂದೂಡಲಾಗಿದೆ. ಸೊ ನೀವು ಪ್ರಿಪ್ರೇಷನ್ ಆಗೋದಕ್ಕೆ ಟೈಮ್ ಇದೆ, ಸೊ ವರಿ ಆಗಬೇಡಿ. ಸೊ ಫಸ್ಟ್ ನೀವು ಎಕ್ಸಾಮ್ 2 ಮತ್ತು ನೀಟ್ ಎಕ್ಸಾಮಿನೇಷನ್ ಏನು ಪ್ರಿಪೇರ್ ಆಗ್ತಿರ್ತೀರ ಅದಕ್ಕೆ ಫೋಕಸ್ ಮಾಡಿ. ಮೇ 10ನೇ ತಾರೀಕು ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮ್, ಅಗ್ರಿಕಲ್ಚರ್ ಕೋಟಾ ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ. ಸೊ ನೀವು ಅದಕ್ಕೆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಗೆ ನೀಟ್ ಎಕ್ಸಾಮಿನೇಷನ್ ಅಥವಾ ಎಕ್ಸಾಮ್ 2 ಮತ್ತು ನೀಟ್ ಎಕ್ಸಾಮ್ ಆದಮೇಲೆ ನೀವು ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೋದು. ಆಲ್ರೆಡಿ ನಿಮಗೆ PDF ಕಳಿಸ್ಕೊಟ್ಟಿದ್ದೀನಿ. ಸ್ಟಿಲ್ ಇನ್ನೂ ಯಾರಿಗಾದ್ರು PDF ಬೇಕು ಅಂತಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಸೊ ಕಮೆಂಟ್ ಬಾಕ್ಸಲ್ಲಿ ಅಗ್ರಿಕಲ್ಚರ್ PDF ಅಂತ ಕಮೆಂಟ್ ಮಾಡಿ. ನಾನು ನಿಮಗೆ ನಂದು ವಾಟ್ಸಪ್ ಗ್ರೂಪ್ ಇದೆ, ಅಲ್ಲಿಗೆ ಜಾಯ್ನ್ ಆದಾಗ ನಿಮಗೆ ಆಟೋಮೆಟಿಕಲಿ ನಾನು ನಿಮಗೆ PDF ಕಳಿಸ್ಕೊಡ್ತೀನಿ. ಸೊ ಥ್ಯಾಂಕ್ ಯು ಆಲ್.